ಇಂದಿನಿಂದ ಗಡಿ ಗ್ರಾಮ ಶೇಷಗಿರಿಯಲ್ಲಿ ಗಂಗಲಿಂಗ ಮಹಾರಾಯರ ಜಾತ್ರೆಯ ಸಡಗರ ಹಾಗೂ ಮಾತಾ ಚಂಪಾದೇವಿ ಜಾತ್ರೆಯ ನಿಮಿತ್ತ ಸಾಮಾಜಿಕ ನಾಟಕ ಪ್ರದರ್ಶನ. ಹೌದು ವೀಕ್ಷಕರೇ, ಅಫಜಲ್ಪುರ ತಾಲೂಕಿನ ಕಟ್ಟಕಡೆಯ ಹಳ್ಳಿ ಶೇಷಗಿರಿ ಗ್ರಾಮ ದೇವರಾದ ಶ್ರೀ ಗುರು ಗಂಗಲಿಂಗ ಮಹಾರಾಜರ ಹಾಗೂ ಮಾತಾ ಚಂಪಾದೇವಿ ಜಾತ್ರಾ ಮಹೋತ್ಸವ ಇದೇ ಮೇ 15ರಿಂದ 17ರವರೆಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಜರುಗಲಿದೆ ಎಂದು ದೇವಸ್ಥಾನದ ಸಮಿತಿ ಸದಸ್ಯರು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮದ ಮುಖಂಡ ದತ್ತಾತ್ರೇಯ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾದ್ಮಿ ಅಮಾವಾಸ್ಯೆ ಎಂದು ಶೇಷಗಿರಿ ಗ್ರಾಮ ದೇವತೆಗಳ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತದೆ. ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಜನ ಭಕ್ತರು ಜಾತ್ರೆಗೆ ಬಂದು ದರ್ಶನ ಪಡೆಯುತ್ತಾರೆ. ಜಾತ್ರೆಗೆ ಬರುವ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ದೇವಸ್ಥಾನದ ಸಮಿತಿಯ ಸದಸ್ಯರು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುತ್ತಾರೆ. ಸಮಸ್ತ ನಾಡಿನ ಭಕ್ತರು ಜಾತ್ರೆಗೆ ಬಂದು ದೇವರ ದರ್ಶನಕ್ಕೆ ಪಡೆದು ಆಶೀರ್ವಾದ ಪಡೆದುಕೊಂಡು ಪಾವನರಾಗಬೇಕು ಎಂದರು. ತದನಂತರ ಮಾತನಾಡಿದ ಜಗದೇವಪ್ಪ ಪೂಜಾರಿ, ಮೇ 16ರ ಸಂಜೆ ಪಕ್ಕದ ಭೀಮಾ ನದಿಗೆ ಶ್ರೀ ಗುರು ಗಂಗಲಿಂಗ ಮಹಾರಾಯರ ಹಾಗೂ ಆಕಾಶರಾಯರ ಪಲ್ಲಕ್ಕಿಗಳು ತೆರಳಿ ಗಂಗಾ ಶೀತಳ ಮಾಡಿಕೊಂಡು ಬರುತ್ತವೆ. ನಂತರ ಹೂ ಮುಡಿಸುವ ಕಾರ್ಯಕ್ರಮ ಜರುಗುತ್ತದೆ. ತದನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ 10 ಹಲವು ವಾದ್ಯಗಳೊಂದಿಗೆ ಚಿತ್ರ ವಿಚಿತ್ರ ಮದ್ದು ಸುಡುವುದರೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯುತ್ತದೆ. ಅಂದು ನಸುಕಿನ ಜಾವ ಮದ್ದು ಸುಡುವ ಕಾರ್ಯಕ್ರಮ ಜರುಗುತ್ತದೆ. ತದನಂತರ ಸುಪ್ರಸಿದ್ಧ ಡೊಳ್ಳಿನ ಗಾಯಕರಿಂದ ಡೊಳ್ಳಿನ ಪದಗಳು ನಡೆಯುತ್ತವೆ. ಆದ್ದರಿಂದ ಸಮಸ್ತ ನಾಡಿನ ಗಂಗಲಿಂಗ ಮಹಾರಾಯರ ಹಾಗೂ ಚಂಪಾದೇವಿ ಭಕ್ತರು ಜಾತ್ರೆಗೆ ಆಗಮಿಸಬೇಕೆಂದು ಕೇಳಿಕೊಂಡರು. ನಂತರ ಮಾತನಾಡಿದ ಗ್ರಾಮದ ಇನ್ನೋರ್ವ ಮುಖಂಡ ವಿಠ್ಠಲ್ ಹುಡ್ಗಿ, ಮೇ 17ರಂದು ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನದ ಕರ್ತೃ ಗದ್ದಿಗೆಗೆ ಮಹಾರುದ್ರಾಭಿಷೇಕ ನಡೆಯುತ್ತದೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಹರದೇಶಿ ನಾಗೇಶಿ ಗೀಗಿ ಪದಗಳು ಜರುಗುತ್ತವೆ. ನಂತರ ನಾಡಿನ ಹೆಸರಾಂತ ಜಂಗಿ ಪೈಲ್ವಾನರಿಂದ ಜಂಗಿ ಕುಸ್ತಿಗಳು ಜರುಗುತ್ತವೆ ಎಂದರು. ನಂತರ ಮಾತನಾಡಿದ ಗ್ರಾಮದ ಇನ್ನೋರ್ವ ಮುಖಂಡ ಪರಮೇಶ್ವರ್ ದೇಸಾಯಿ, ಗಂಗಲಿಂಗ ಮಹಾರಾಜರ ಜಾತ್ರಾ ನಿಮಿತ್ತ ಗ್ರಾಮದ ಚಂಪಾದೇವಿ ತರುಣ ನಾಟ್ಯ ಸಂಘ ಶೇಷಗಿರಿ ಇವರಿಂದ ಧರ್ಮ ತುಂಬಿದ ಮನೆ ಅರ್ಥಾರ್ಥ ಮಾತು ಸಿಡಿಯಿತು ಮುತ್ತು ಒಡೆಯಿತು ಸುಂದರ ಸಾಮಾಜಿಕ ನಾಟಕ ಮೇ 15ರಂದು ಪ್ರಥಮ ಪ್ರಯೋಗ, ಮೇ 17ರಂದು ದ್ವಿತೀಯ ಪ್ರಯೋಗ ರಾತ್ರಿ 10 ಗಂಟೆಗೆ ಜರುಗಲಿದೆ. ಆದ್ದರಿಂದ ಜಾತ್ರೆಯ ಸಡಗರ ಕಣ್ತುಂಬಿಕೊಳ್ಳಲು ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಇರುತ್ತದೆ. ಸಮಸ್ತ ಭಕ್ತರಿಂದ ಜಾತ್ರೆಗೆ ಆಗಮಿಸಿ ದೇವರ ದರ್ಶನಕ್ಕೆ ಪಾವನರಾಗಬೇಕೆಂದು ಕೇಳಿಕೊಂಡರು. ಇದೇ ಸಂದರ್ಭದಲ್ಲಿ ಗ್ರಾಮದ ವೇದಮೂರ್ತಿ ಮಲ್ಲಯ್ಯ ಅರಳಿಮಠ್, ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಸುರೇಶ್ ಮೈಂದರ್ಗಿ, ಗ್ರಾಮದ ಮುಖಂಡರಾದ ದತ್ತಾತ್ರೇಯ ಮಾತನಾಡಿ, ವಿಠ್ಠಲ್ ಹುಡ್ಗಿ, ಪರಮೇಶ್ವರ್ ದೇಸಾಯಿ, ಜಗದೇವ್ ಪೂಜಾರಿ, ಮಹದೇವಪ್ಪಗೌಡ್, ಪೊಲೀಸ್ ಪಾಟೀಲ್, ಚಂದ್ರಕಾಂತ್ ಹಿಳ್ಳಿ, ಸುರೇಶ್ ಅಂಕಲ್ಗಿ, ಸಿದ್ದಣ್ಣ ಅಂಕಲ್ಗಿ, ಅಂಬೋಜಿ ಮಂಗಳೂರು, ಜಕ್ಕಣ್ಣ ಔಟೆ, ಹನುಮಂತ್ ಅಂಕಲ್ಗಿ, ಸಂತೋಷ್ ಔಟೆ, ಶ್ರೀಶೈಲ್ ಚಾಂಬರ್, ಶಿವ್ ಶಿರ್ನಾಳ್, ಹನುಮಂತ್ ಚಾಂಬರ್, ಸಿದ್ದಣ್ಣ ಮಾನೆ, ಪೈಗಂಬರ್, ಎಚ್ ಕಸಾಯಿ, ದುಂಡು ಜಾಧವ್, ಬೀರಣ್ಣ ಕೋಳೆಕಾರ್, ಶೆಟ್ಟಪ್ಪ ಒಳಸಂಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇವರುಗಳಾಗಿರ್ತಕ್ಕಂಥ ಶ್ರೀ ಗುರು ಗಂಗಲಿಂಗ ಹಾಗೂ ಮಾತೆ ನಾಗಮತಾಯಿ ಚಂಪಾದೇವಿ ಇವರ ಪಾದಕ್ಕೆ ಹಣೆ ಮುಡಿದು ನಮಸ್ಕರಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರು ಗಂಗಲಿಂಗ ಮಹಾರಾಯರ ಹಾಗೂ ಚಂಪಾದೇವಿ ಜಾತ್ರೆ ಅತಿ ಒಂದು ವಿಜೃಂಭಣೆಯಿಂದ ಸಾಗುತ್ತಾ ಇದೆ. ಆದ ಕಾರಣ ಊರಿನ ಎಲ್ಲ ಭಕ್ತಾದಿಗಳು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿ ಮಾಡಿಕೊಡಬೇಕು. ಈ ಜಾತ್ರೆ 3 ದಿನಗಳ ಪರ್ಯಂತರ ನಡೆಯುತ್ತದೆ. 15/5/2026ರಂದು ಶುಕ್ರವಾರ ದಿವಸ ರಾತ್ರಿ 10 ಗಂಟೆಗೆ ನಾಟಕ. ಈ ಒಂದು ನಾಟಕದ ಹೆಸರು ಧರ್ಮ ತುಂಬಿದ ಮನೆ ಅರ್ಥಾರ್ಥ ಮಾತು ಒಡೆಯಿತು ಮುತ್ತು ಸಿಡಿಯಿತು. ಈ ಒಂದು ನಾಟಕ ನಡೆಯುತ್ತದೆ. ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಮತ್ತು ಅಮಾವಾಸ್ಯೆ ದಿವಸ ಶನಿವಾರ ದಿವಸ ರಾತ್ರಿ 10 ಗಂಟೆಯಿಂದ 4 ಗಂಟೆಯವರೆಗೆ ಶ್ರೀ ಗುರು ಗಂಗಲಿಂಗ ಮಹಾರಾಯರ ಮತ್ತು ನಾಗಮತಾಯಿ ಮತ್ತು ಆಕಾಶಲಿಂಗರ ಪಲ್ಲಕ್ಕಿ ಮೆರವಣಿಗೆ ಪ್ರಮುಖ ಬೀದಿಯಲ್ಲಿ ಹೈದು ಚಿತ್ರ ವಿಚಿತ್ರ ಮದ್ದ ಸುಡುವುದರ ಮೂಲಕವಾಗಿ ಮತ್ತು ನವಿಲು ಕುಣಿತ, ಕುದುರೆ ಕುಣಿತ ಎಲ್ಲ ಒಂದು ಮನೋರಂಜನೆ ಮೂಲಕವಾಗಿ ಪ್ರಮುಖ ಬೀದಿಯಲ್ಲಿ ಹೈದು ಈ ಒಂದು ಗಂಗಲಿಂಗನ ಗುಡಿಗೆ ಪಲ್ಲಕ್ಕಿಗಳು ಆಗಮಿಸಿದ ನಂತರ ನಸುಕಿನ 4 ಗಂಟೆಗೆ ರುದ್ರಾಭಿಷೇಕ ಮಾಡುವುದರ ಮೂಲಕವಾಗಿ ಒಂದು ಜಾತ್ರೆ ನೆರವೇರುತ್ತದೆ. ಅದೇ ಪ್ರಕಾರವಾಗಿ ಮರುದಿವಸ 17/5/2026ರಂದು ಮುಂಜಾನೆಯಿಂದ 4 ಗಂಟೆಯವರೆಗೆ ವೇಗಿ ಪದಗಳು ನಡೆಯುತ್ತವೆ, ಢೊಳ್ಳಿನ ಪದಗಳು ನಡೆಯುತ್ತವೆ. ಅದೇ ತರನಾಗಿ 5 ಗಂಟೆಯಿಂದ 6 ಗಂಟೆಯವರೆಗೆ ಜಿಂಗಿ ಕುಸ್ತಿಗಳು ನಡೆಯುತ್ತವೆ. ಅದೇ ದಿನ ರಾತ್ರಿ
ನಮ್ಮೂರಿನ ಯುವಕರು ಕಲಿತಿರ್ತಕ್ಕಂಥ ನಾಟಕ ಧರ್ಮ ತುಂಬಿದ ಮನೆ ಅರ್ಥಾರ್ಥ ಮಾತು ಒಡೆಯಿತು ಮುತ್ತು ಸಿಡಿಯುತ್ತೆ ಎಂಬ ನಾಟಕ ನಡೆಯುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಜಾತ್ರೆಗೆ ಊರಿನ ಎಲ್ಲ ಸದ್ಭಕ್ತಾದಿಗಳು ಭೇದ ಭಾವ ಇಲ್ಲದೆಲ್ಲರೂ ಕೂಡಿ ಒಂದು ಜಾತ್ರೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು. ಈ ಒಂದು ಸಣ್ಣ ಗ್ರಾಮ ಇಲ್ಲಿ ಇಂಥ ಒಂದು ಮಹತ್ವವಾಗಿರ್ತಕ್ಕಂಥ ಜಾತ್ರೆ ನಡೆಯುತ್ತದೆ ಎಂದು ಹೇಳಿ, ಈ ವರ್ಷವೂ ಕೂಡ ನಮ್ಮ ಅಫ್ಜಲ್ಪುರ ತಾಲೂಕಿನ ಕಟ್ಟೆಕಡೆ ಗ್ರಾಮವಾಗಿರ್ತಕ್ಕಂಥ ಶೇಷಗಿರಿ ಗ್ರಾಮದಲ್ಲಿ ಪ್ರತಿ ವರ್ಷ ಯಾವತ್ತರ ಜಾತ್ರೆ ವಿಜೃಂಭಣೆ ನಡೀತಕ್ಕಂಥ ಇವತ್ತಿನ ದಿವಸ 3 ದಿನಗಳ ಕಾಲ ಇಲ್ಲಿ ನಮ್ಮ ಜಾತ್ರೆಯನ್ನು ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರು ಮತ್ತು ಅಕ್ಕ ತಂಗರು ಅಣ್ಣ ತಮ್ಮಂದಿರು ಕೂಡಿ ಒಂದು ಪ್ರತಿ ವರ್ಷ ಯಾವ ರೀತಿ ಜಾತ್ರೆ ವಿಜೃಂಭಣೆ ಮಾಡ್ತಿದ್ದೇವೆ, ಈ ವರ್ಷವೂ ಕೂಡ ಇವತ್ತಿನ ಈ ಜಾತ್ರೆಯನ್ನು ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮಾದೇವಗೌಡ ಪೊಲೀಸ್ ಪಾರ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಜಾತ್ರೆ ನಡೀತಕ್ಕಂಥ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ. ಅದಕ್ಕೆ ತಾವೆಲ್ಲರೂ ಏನಂದ್ರೆ ಇಲ್ಲಿ ಬರ್ತಕ್ಕಂಥ ಬಸ್ಸಿನ ವ್ಯವಸ್ಥೆ ಕೂಡ ಮಾನ್ಯ ಅಣ್ಣಕುಮಾರ್ ಪಾಟೀಲ್ ಅವರು ಕೂಡ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಮಹಾರಾಷ್ಟ್ರ ಮತ್ತು ಇಂಡಿ ತಾಲೂಕಿನಿಂದ ಬರ್ತಕ್ಕಂಥ ಬಸ್ಸಿನ ವ್ಯವಸ್ಥೆ ಇದೆ. ಭಕ್ತರ ಬಂಧುಗಳು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ದಿವಸ ನಮ್ಮ ಗ್ರಾಮದ ಎಲ್ಲ ಅವತ್ತು ಆಕಾಶರೆ ಪಲ್ಲಕ್ಕೆ ಮತ್ತು ಗಂಗಲಿಗೆ ಮಾರಾಯರ ಪಲ್ಲೆ ಕೂಡ ಗಂಗಾ ಸೀತಾಳ ಮಾಡಿಕೊಂಡು ಇಲ್ಲಿ ರಾತ್ರಿ ಫುಲ್ ವಿಜೃಂಭಣೆಯಿಂದ ಮದ್ದಗಳ ಮುಖಾಂತರ ಏನದ ನಮ್ಮ ಜಾತ್ರೆ ಅತಿ ವಿಜೃಂಭಣೆಯಿಂದ ಸಾಗಿ ಬರುತ್ತದೆ. ಹೇಳಿಕೆ ಇವತ್ತಿನ ದಿವಸ ನಾನು ಬಹಳ ಖುಷಿಯಾಗುತ್ತದೆ. ನನ್ನ ಹೆಸರು ಪರಮೇಶ್ವರ. ದಿವಸ ಶ್ರೀ ಚಂಪಾದೇವಿ ಹಾಗೂ ಗುರು ಗಂಗಲಿಂಗರವರ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಶ್ರೀ ಚಂಪಾದೇವಿ ಹಾಗೂ ಗುರು ಗಂಗಲಿಂಗ ಮಹಾರಾಯವರ ಜಾತ್ರೆ 3 ದಿವಸಗಳ ಕಾಲ ಅತಿ ವಿಜೃಂಭಣೆಯಿಂದ ಸಾಗುತ್ತದೆ. ಸುಮಾರು ವರ್ಷಗಳ ಕಾಲ ಶ್ರೀ ಚಂಪಾದೇವಿ ಜಾತ್ರೆ ಹಾಗೆ ನಡೆಯುತ್ತಾ ಬಂದಿದೆ ಮತ್ತು ವಿಜೃಂಭಣೆಯಿಂದ ಮದ್ದು ಮತ್ತು ಜಂಗಿ ಪೈಲ್ವಾನರ ಕುಸ್ತಿ ಕೂಡ ನಡೀತದೆ ಮತ್ತು ಗುರು ಗಂಗಲಿಂಗ ಅವರ ಕೃಪಾ ಆಶೀರ್ವಾದದಿಂದ ಉಂಡು ಹುಟ್ಟ ಕನಸನ್ನ ಹೇಳುವಂತ ಒಬ್ಬ ಶರಣ, ಅಂತ ಶರಣನ ಇವತ್ತು ಜಾತ್ರೆ ಈ ಭಾಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಾಗುತ್ತದೆ. ಇವರೆಲ್ಲರ ಪೂರ್ವಕವಾಗಿ ಇವತ್ತು ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಅತ್ಯಂತ ಸಹಬಾಳ್ವೆಯಿಂದ ಅಣ್ಣ ತಮ್ಮಂದರು ಒಂದಾಗಿ ಒಕ್ಕಟ್ಟಾಗಿ ಈ ಜಾತ್ರೆಯನ್ನು 3 ದಿವಸಗಳ ವಿಜೃಂಭಣೆಯಿಂದ ಸಾಗುತ್ತವೆ. ಅದಕ್ಕಾಗಿ ಎಲ್ಲಾ ಗ್ರಾಮದಿಂದ ಬರುವಂತ ಭಕ್ತಾದಿಗಳು ಕೂಡ ನಮ್ಮ ಗ್ರಾಮದ ವತಿಯಿಂದ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಮಾಧ್ಯಮದ ಮುಖಾಂತರ ಸುತ್ತಮುತ್ತಿನ ಗ್ರಾಮದವರಿಗೆ ಮತ್ತು ಎಲ್ಲ ಕರ್ನಾಟಕ ಜನತೆಗೂ ಕಳಕಳಿ ಮನವಿ ಏನಪ್ಪಾ ಅಂತಂದ್ರೆ, ಶ್ರೀ ಗುರು ಗಂಗಲಿಂಗ ಮಹಾರಾಯರ ಮತ್ತು ಜಗನ್ಮಾತೆ ಚಂಪಾದೇವಿಯವರ ಜಾತ್ರೆ 15ರಿಂದ 17 ಮೇವರೆಗೆ ಈ ಒಂದು ಶೇಷಗಿರಿ ಗ್ರಾಮದಲ್ಲಿ ಜರುಗುತ್ತಲಿದ್ದು, ಸುತ್ತಮುತ್ತಿನ ಗ್ರಾಮಸ್ಥರು ಈ ಒಂದು ಜಾತ್ರೆಗೆ ಆಗಮಿಸಿ ಈ ಒಂದು ಗುರು ಗಂಗಲಿಂಗ ಮಹಾರಾಯರ ಮತ್ತು ಜಗನ್ಮಾತೆ ಚಂಪಾದೇವಿಯವರ ಆಶೀರ್ವಾದಕ್ಕೆ ಒಂದು ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೋತಾ ಇದ್ದೇನೆ.